ಇವತ್ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ ಮೊದಲಿಗೆ ಬಳ್ಳಾರಿ ಘಟನೆಯಿಂದ ರಾಜ್ಯ ರಾಜಕೀಯದಲ್ಲಿ ಆಗಿರೋ ಸಂಘರ್ಷ, ಆಮೇಲೆ ಬೆಂಗಳೂರಿನ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳ ಅಪ್ಡೇಟ್ಸ್, ನಟ ವಿಜಯ್ಗೆ ಸಿಬಿಐ ಯಾಕೆ ಬುಲಾವ್ ಕೊಟ್ಟಿದೆ, ಮತ್ತು ಕೊನೆಗೆ ಬಿಗ್ ಬಾಸ್ ಫಿನಾಲೆ ಕೌಂಟ್ಡೌನ್ ಬಗ್ಗೆನೂ ಮಾತಾಡೋಣ. ಮೊದಲಿಗೆ ರಾಜ್ಯ ರಾಜಕೀಯದ ಕಡೆ ನೋಡೋಣ. ಬಳ್ಳಾರಿಯಲ್ಲಿ ನಡೆದ ಒಂದು ಘಟನೆ ಇದೆಯಲ್ಲ, ಅದು ಇಡೀ ರಾಜ್ಯವನ್ನೇ ಅಲ್ಲಾಡಿಸ್ತಿದೆ. ಯಾಕಂದ್ರೆ ನಾಯಕರು ಕೊಡ್ತಿರೋ ಹೇಳಿಕೆಗಳು ಒಂದಕ್ಕೊಂದು ತಾಳೆ ಆಗ್ತಿಲ್ಲ, ಇದರಿಂದ ಇನ್ನಷ್ಟು ಗೊಂದಲ ಸೃಷ್ಟಿಯಾಗಿದೆ. ಈ ಕೇಸ್ನಲ್ಲಿ ಏನಾಗ್ತಿದೆ ಅಂದ್ರೆ 3 ಮುಖ್ಯ ಧ್ವನಿಗಳು ಕೇಳಿಬರ್ತಿವೆ. ಒಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಡಬಲ್ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಅಂತ ಒಂದು ಟೆಕ್ನಿಕಲ್ ಪಾಯಿಂಟ್ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತನಿಖೆ ಮೇಲ್ನೇ ಡೌಟ್, ಅದಕ್ಕೆ ಬೀಮ್ಸ್ ಸೂಪರಿಂಟೆಂಡೆಂಟ್ಗೆ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಮಧ್ಯದಲ್ಲಿ ಬಿ. ಶ್ರೀರಾಮುಲು ಅವರು ಸ್ಥಳೀಯ ಎಂಎಲ್ಎ ಇರೋದ್ರಿಂದ ನ್ಯಾಯ ಸಿಗುತ್ತಾ ಅಂತ ಪ್ರಶ್ನೆ ಎತ್ತಿ ಇದರಲ್ಲಿ ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಇದೆ ಅಂತ ಆರೋಪಿಸ್ತಿದ್ದಾರೆ. ನೋಡಿ, ಒಂದೇ ಘಟನೆ, ಆದ್ರೆ ಹೇಳಿಕೆಗಳು ಮಾತ್ರ ಬೇರೆ ಬೇರೆ. ಇದು ತನಿಖೆ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ. ಬೆಂಗಳೂರಿನ ಕತೆಗೆ ಬರೋಣ. BDA ಅಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಅದರ ಮೇಲೆ ಯಾವಾಗ್ಲೂ ಒಂದಲ್ಲ ಒಂದು ಭ್ರಷ್ಟಾಚಾರದ ಆರೋಪ ಇದ್ದೇ ಇರುತ್ತೆ. ಇದೇ ಕಾರಣಕ್ಕೆ ಡೆಪ್ಯೂಟಿ ಸಿಎಂ DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ನೇರವಾಗಿಯೇ ವಾರ್ನ್ ಮಾಡಿದ್ದಾರೆ. BDA ಅಂದ್ರೆ ಬರೀ ಬಿಸ್ನೆಸ್ ಬ್ರೋಕರೇಜ್ ಅನ್ನೋ ಕೆಟ್ಟ ಹೆಸರಿದೆ, ಅದನ್ನ ಮೊದಲು ಅಳಿಸಿ ಹಾಕಿ, ಜನರ ಕೆಲ್ಸ ಮಾಡಿ ಅಂತ ಖಡಕಾಗಿ ಹೇಳಿದ್ದಾರೆ. ಇದು BDAಯನ್ನು ಸರಿದಾರಿಗೆ ತರುವ ಒಂದು ಪ್ರಯತ್ನ ಅಂತಾನೆ ಹೇಳಬಹುದು. ಸರಿ, ಈಗ ಬೆಂಗಳೂರಿನ ಬಗ್ಗೆ ಇನ್ನಷ್ಟು ನೋಡೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರೋ ಈ ಸಿಟಿಯಲ್ಲಿ ಅದನ್ನ ಕಡಿಮೆ ಮಾಡೋಕೆ ಕೆಲವು ದೊಡ್ಡ ಪ್ರಾಜೆಕ್ಟ್ಗಳು ಮುಂದಕ್ಕೆ ಹೋಗ್ತಿವೆ. ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಒಂದು ದೊಡ್ಡ ಸಲ್ಯೂಷನ್ ಅಂತ ಹೇಳಲಾಗ್ತಿದ್ದ ಪೆರಿಫೆರಲ್ ರಿಂಗ್ ರೋಡ್ ಪ್ರಾಜೆಕ್ಟ್ ಎಷ್ಟೋ ವರ್ಷಗಳಿಂದ ನಿಂತೋಗಿತ್ತು ಅಲ್ವಾ? ಅದಕ್ಕೀಗ ಮತ್ತೆ ಜೀವ ಬಂದಿದೆ. ಇದು ಬರೋಬ್ಬರಿ 74 ಕಿಲೋಮೀಟರ್ ಉದ್ದದ 8 ಲೇನ್ನ ಒಂದು ಮೆಗಾ ಎಕ್ಸ್‌ಪ್ರೆಸ್‌ವೇ ಆಗ್ಲಿದೆ. ಆದ್ರೆ ಇಷ್ಟು ದೊಡ್ಡ ರೋಡ್ ಮಾಡೋದು ಅಂದ್ರೆ ಸುಮ್ನೆನಾ? ಸಾವಿರಾರು ಎಕರೆ ಜಾಗ ಬೇಕು. ಈ ಲ್ಯಾಂಡ್ ಎಕ್ವಿಸಿಷನ್ ಪ್ರಾಸೆಸ್ ಇದೆಯಲ್ಲ, ಅದು ತುಂಬಾನೇ ಕಾಂಪ್ಲೆಕ್ಸ್. ಅದನ್ನೇ ಸರಳ ಮಾಡೋಕೆ ಅಧಿಕಾರಿಗಳು 5 ಸೂತ್ರಗಳ ಒಂದು ಗೈಡ್ಲೈನ್ ರೆಡಿ ಮಾಡಿದ್ದಾರೆ. ಸದ್ಯಕ್ಕೆ ಅದರ ಪೂರ್ತಿ ಡೀಟೇಲ್ಸ್ ಹೊರಗೆ ಬಂದಿಲ್ಲ, ಆದರೆ ಜಮೀನು ಕಳೆದುಕೊಳ್ಳೋರಿಗೆ ಪರಿಹಾರ, ಪುನರ್ವಸತಿ ಬಗ್ಗೆ ಸ್ಪಷ್ಟವಾದ ನಿಯಮಗಳು ಇದರಲ್ಲಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ನಮ್ಮ ಮೆಟ್ರೋ ಕಡೆ ಬಂದ್ರೆ ಕೆಲಸಗಳು 4 ದಿಕ್ಕಿನಲ್ಲಿ ಜೋರಾಗಿ ನಡೀತಿದೆ. ರೆಡ್ ಲೈನಲ್ಲಿ ಹೊಸದಾಗಿ ಕೆಲಸ ಶುರುವಾಗಿದೆ. ಪಿಂಕ್ ಲೈನಿಗೆ ಹೊಸ ಟ್ರೈನ್ಗಳು ರೆಡಿಯಾಗ್ತಿವೆ. ಅಷ್ಟೇ ಅಲ್ಲ, ಯೆಲ್ಲೋ ಲೈನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಿದ್ರೆ ಗ್ರೇ ಲೈನಲ್ಲಿ ಹೊಸ ಸ್ಟೇಷನ್ಗಳನ್ನ ಕಟ್ಲಾಗ್ತಿದೆ. ಒಟ್ಟಿನಲ್ಲಿ ಬೆಂಗಳೂರಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಇದು ದೊಡ್ಡ ಬೂಸ್ಟ್ ಕೊಡ್ಲಿದೆ. ಸರಿ, ಇದು ರಾಜ್ಯದ ಕಥೆ ಆಯ್ತು. ಈಗ ದೇಶದ ಬೇರೆ ಕಡೆ ಏನೇನ್ ನಡೀತಿದೆ ಅಂತ ಒಂದು ರೌಂಡ್ಸ್ ಹಾಕೋಣ. ಒಂದು ಪ್ರಮುಖ ಬೆಳವಣಿಗೆಯಲ್ಲಿ ಕರೂರಿನಲ್ಲಿ ನಡೆದ ಕಾಲ್ತುಳಿತ ದುರಂತದ ಕೇಸ್ನಲ್ಲಿ ಸಿಬಿಐ ನಟ ವಿಜಯ್ ಅವರಿಗೆ ಸಮನ್ಸ್ ಕೊಟ್ಟಿದೆ. ಜನವರಿ 12ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಇನ್ನು ಕೆಲವು ನ್ಯಾಷನಲ್ ಅಪ್ಡೇಟ್ಸ್ ಫಟಾಫಟ್ ಅಂತ ನೋಡ್ಬಿಡೋಣ. ಶ್ರೀಶೈಲಂ ದೇವಸ್ಥಾನದ ಆವರಣದಲ್ಲಿ ನ್ಯೂ ಇಯರ್ ಡಾನ್ಸ್ ಮಾಡಿದ್ದು ವಿವಾದವಾಗಿ ಕೇಸ್ ಫೈಲ್ ಆಗಿದೆ. ಉತ್ತರಾಖಂಡದ ಸಿಎಂ ಕುಂಭಮೇಳಕ್ಕೆ ಹಿಂದೂಗಳಲ್ಲದವರಿಗೆ ಎಂಟ್ರಿ ನಿರ್ಬಂಧಿಸೋ ಬಗ್ಗೆ ಮಾತಾಡಿದ್ದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಮತ್ತು ಇಂಡಿಯನ್ ಪೋಸ್ಟ್ ಒಂದು ಹೊಸ ಫ್ರಾಂಚೈಸಿ ಸ್ಕೀಮ್ ತಂದಿದೆ. ಇದರ ಮೂಲಕ ತಿಂಗಳಿಗೆ 80,000 ರೂಪಾಯಿವರೆಗೂ ಸಂಪಾದಿಸಬಹುದು. ಸರಿ, ರಾಜಕೀಯ ನ್ಯೂಸ್ ಅಂತ ಸೀರಿಯಸ್ ವಿಷಯಗಳಾಯ್ತು. ಸ್ವಲ್ಪ ನಮ್ಮ ಆರೋಗ್ಯ, ಲೈಫ್ ಸ್ಟೈಲ್ ಬಗ್ಗೆನೂ ಮಾತಾಡೋಣ ಅಲ್ವಾ? ಒಂದು ಪ್ರಶ್ನೆ, ಒಂದು ವೇಳೆ ನಾವು 14 ದಿನ ಅಂದ್ರೆ 2 ವಾರ ಸಕ್ಕರೆ ತಿನ್ನೋದನ್ನೇ ನಿಲ್ಲಿಸಿದ್ರೆ ನಮ್ಮ ಲಿವರ್ಗೆ ಏನಾಗ್ಬೋದು? ಇದು ತುಂಬಾನೇ ಕಾಮನ್ ಆಗಿ ಕೇಳೋ ಪ್ರಶ್ನೆ. ಇದಕ್ಕೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಅದಕ್ಕೆ ಉತ್ತರ ತುಂಬಾನೇ ಸಿಂಪಲ್ ಮತ್ತು ಪಾಸಿಟಿವ್. ಹಾರ್ವರ್ಡ್ ಡಾಕ್ಟರ್ಸ್ ಪ್ರಕಾರ ನಾವು ಸಕ್ಕರೆ ತಿನ್ನೋದನ್ನ ನಿಲ್ಲಿಸಿದ್ರೆ ನಮ್ಮ ಲಿವರ್ ಫಂಕ್ಷನ್ ಮತ್ತು ಅದರಲ್ಲಿರೋ ಫ್ಯಾಟ್ ಕಂಟೆಂಟ್ ಗಮನಾರ್ಹವಾಗಿ ಇಂಪ್ರೂವ್ ಆಗುತ್ತಂತೆ. ಅಂದ್ರೆ ಸಕ್ಕರೆ ಕಡಿಮೆ ಮಾಡೋದು ನಮ್ಮ ಲಿವರ್ಗೆ ಡೈರೆಕ್ಟ್ ಆಗಿ ಹೆಲ್ಪ್ ಮಾಡುತ್ತೆ. ಇದೇ ರೀತಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕೆಲವು ಚಿಕ್ಕ ಚಿಕ್ಕ ಟಿಪ್ಸ್ ಕೂಡ ಇವೆ. ಉದಾಹರಣೆಗೆ, ಕೀಮೋಥೆರಪಿ ಟ್ರೀಟ್ಮೆಂಟ್ ತಗೊಳ್ತಿರೋರು ಏನ್ ತಿನ್ಬೇಕು, ತೂಕ ಇಳಿಸೋಕೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಏನ್ ತಿಂದ್ರೆ ಒಳ್ಳೆಯದು, ಮತ್ತು ಚೆನ್ನಾಗಿ ನಿದ್ದೆ ಬರ್ಬೇಕಂದ್ರೆ ರಾತ್ರಿ ಮಲ್ಗೋ ಮುಂಚೆ ಏನ್ ತಿಂದ್ರೆ ಉತ್ತಮ ಅನ್ನೋ ಬಗ್ಗೆ ಕೂಡ ತಜ್ಞರು ಸಲಹೆಗಳನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ ಕೊನೆಯದಾಗಿ ಎಂಟರ್ಟೈನ್ಮೆಂಟ್ ಮತ್ತು ಸ್ಪೋರ್ಟ್ಸ್ ಪ್ರಪಂಚಕ್ಕೆ ಹೋಗಿ ಬರೋಣ. ಸದ್ಯಕ್ಕೆ ಎಂಟರ್ಟೈನ್ಮೆಂಟ್ ಜಗತ್ತಿನ ಹಾಟ್ ಟಾಪಿಕ್ ಅಂದ್ರೆ ಅದು ಬಿಗ್ ಬಾಸ್ ಕನ್ನಡ. ಶೋ ಈಗ ಫೈನಲ್ ಸ್ಟೇಜ್ಗೆ ಬಂದಿದೆ. ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಯಾರು ಫೈನಲಿಸ್ಟ್ ಆಗ್ತಾರೆ, ಯಾರು ಗೆಲ್ತಾರೆ ಅನ್ನೋ ಬಗ್ಗೆ ಚರ್ಚೆಗಳು ಜೋರಾಗಿ ನಡೀತಿದೆ. ಇನ್ನು ಕ್ರಿಕೆಟ್ ವಿಷಯಕ್ಕೆ ಬಂದ್ರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ನಮ್ಮ ಕರ್ನಾಟಕದ ಹುಡುಗರು ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ಮಯಾಂಕ್ ಅಗರ್ವಾಲ್ ಒಂದು ಸೂಪರ್ ಸೆಂಚುರಿ ಬಾರಿಸಿದ್ರೆ ದೇವದತ್ ಪಡಿಕ್ಕಲ್ ಕೇವಲ ಸ್ವಲ್ಪದ್ರಲ್ಲೇ ಇನ್ನೊಂದು ಸೆಂಚುರಿ ಮಿಸ್ ಮಾಡ್ಕೊಂಡ್ರು.
ಒಟ್ನಲ್ಲಿ ನಮ್ಮ ತಂಡದ ಬ್ಯಾಟಿಂಗ್ ಲೈನಪ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದನ್ನ ಇದು ತೋರಿಸುತ್ತೆ.